ಸತತ 7 ಬಾರಿ ಗೆದ್ದ ಭರ್ತೃಹರಿ ಮಹತಾಬ್ ಲೋಕಸಭೆಯ ಹಂಗಾಮಿ ಸ್ಪೀಕರ್. ಯಾರೀ ಸೋಲಿಲ್ಲದ ಸರದಾರ? ಹಂಗಾಮಿ ಸ್ಪೀಕರ್ ಅಥವಾ ಪ್ರೋಟೆಂ ಸ್ಪೀಕರ್ ಆಗಿ ಅವರ ಕರ್ತವ್ಯವೇನು? ಭರ್ತೃಹರಿ ಮಹತಾಬ್ ಅವರನ್ನ 18ನೇ ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಗುರುವಾರ 20 ಜೂನ್ 2024ರಂದು ಭಾರತದ ರಾಷ್ಟ್ರಪತಿಯವರು ಭಾರತದ ಸಂವಿಧಾನದ ಅನುಚ್ಛೇದ 95(1) ಅಡಿಯಲ್ಲಿ ನೇಮಕ ಮಾಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಂಗಾಮಿ ಸ್ಪೀಕರ್ ಆಗಿ ಭರ್ತೃಹರಿ ಮಹತಾಬ್ ಅವರನ್ನ ನೇಮಕ ಮಾಡಿದ್ದಾರೆ ಮತ್ತು ಅವರಿಗೆ ಸಹಾಯ ಮಾಡೋಕೆ ಕಾಂಗ್ರೆಸ್ನ ಕೆ ಸುರೇಶ್, ಡಿಎಂಕೆಯ ಟಿಆರ್ ಬಾಲು, ಟಿಎಂಸಿಯ ಸುದೀಪ್ ಬಂಡೋಪಾಧ್ಯಾಯ ಮತ್ತು ಬಿಜೆಪಿಯ ರಾಧಾ ಮೋಹನ್ ಸಿಂಗ್ ಮತ್ತು ಫಗ್ಗಾನ್ ಸಿಂಗ್ ಕುಲಾಸ್ತೆ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. 18ನೇ ಲೋಕಸಭೆಗೆ ಚುನಾಯಿತ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸೋದು ಮತ್ತು ಸ್ಪೀಕರ್ ಆಯ್ಕೆ ಆಗೋವರೆಗೆ ಲೋಕಸಭೆಯ ಅಧ್ಯಕ್ಷತೆ ವಹಿಸೋದು ಹಂಗಾಮಿ ಸ್ಪೀಕರ್ ಅವರ ಪ್ರಾಥಮಿಕ ಕೆಲಸ. ನೂತನ ಸಂಸದರಿಗೆ ಪ್ರಮಾಣ ವಚನ ಬೋಧಿಸೋಕೆ ಹಂಗಾಮಿ ಸ್ಪೀಕರ್ ಅಲ್ಲದೆ ರಾಷ್ಟ್ರಪತಿಗಳು ಸಾಮಾನ್ಯವಾಗಿ ಇತರ 3 ಚುನಾಯಿತ ಸಂಸದರನ್ನೂ ನೇಮಿಸುತ್ತಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯದ ಕಾರ್ಯಚಟುವಟಿಕೆಗಳ ಕೈಪಿಡಿಯಲ್ಲಿ ಉಲ್ಲೇಖ ಮಾಡಲಾದ ನಿಯಮಗಳು ಲೋಕಸಭೆಯ ಅತ್ಯಂತ ಹಿರಿಯ ಸದಸ್ಯರನ್ನ ಅಂದ್ರೆ ಸಂಸದರಾಗಿ ಅತಿ ಹೆಚ್ಚು ಅವಧಿ ಸೇವೆ ಸಲ್ಲಿಸಿದವರನ್ನ ಈ ಉದ್ದೇಶಕ್ಕಾಗಿ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳುತ್ತೆ. ಭರ್ತೃಹರಿ ಮಹತಾಬ್ ಅವರು ಸತತ 7 ಬಾರಿ ಸಂಸದರಾಗಿ ಲೋಕಸಭೆಯಲ್ಲಿ ಇದ್ದವರು. ಸಂಪ್ರದಾಯದ ಪ್ರಕಾರ 8 ಬಾರಿ ಸಂಸದರಾದ ಕಾಂಗ್ರೆಸ್ನ ಕೋಡಿಕುನ್ನಿಲ್ ಸುರೇಶ್ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡಬೇಕಿತ್ತು. ಇದು ಸಂಸದೀಯ ಶಿಷ್ಟಾಚಾರಗಳಿಗೆ ವಿರುದ್ಧವಾದ ನಡೆ ಅಂತ ಭರ್ತೃಹರಿ ಅವರ ಆಯ್ಕೆಗೆ ಕಾಂಗ್ರೆಸ್ ಪ್ರತಿಕ್ರಿಯೆ ಕೊಟ್ಟಿದೆ. ಆದರೆ ಸುರೇಶ್ ಅವರು ಸತತ 8 ಬಾರಿ ಜಯಗಳಿಸಿಲ್ಲ, ನಡುವೆ 2 ಬಾರಿ ಸೋತಿದ್ದಾರೆ. ಭರ್ತೃಹರಿ ಅವರು ಸತತ 7 ಬಾರಿ ಗೆದ್ದಿದ್ದಾರೆ ಅನ್ನೋದು ಬಿಜೆಪಿ ಬೆಂಬಲಿಗರ ವಾದ. ಇರ್ಲಿ, ಒಡಿಶಾದ ಭರ್ತೃಹರಿ ಮಹತಾಬ್ ಅವರು ಜನಿಸಿದ್ದು ಸೆಪ್ಟೆಂಬರ್ 8, 1957ರಲ್ಲಿ. ಮಹತಾಬ್ ಅವರು 1998ರಿಂದ 2024ರವರೆಗೆ ಸತತ 7 ಬಾರಿ ಲೋಕಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು. 2024ರ ಸಾರ್ವತ್ರಿಕ ಚುನಾವಣೆಯ ಮೊದಲು ಅವರು ಬಿಜೆಡಿಯಿಂದ ಬಿಜೆಪಿಗೆ ಹೋಗಿದ್ರು. ವಿನೋದ್ ತಾವ್ಡೆ, ಧರ್ಮೇಂದ್ರ ಪ್ರಧಾನ್ ಮತ್ತು ಬೈಜಯಂತ್ ಪಾಂಡಾ ಅವರು ಮಹತಾಬ್ ಅವರನ್ನ ಆಗ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು. ಮಹತಾಬ್ ಅವರು ಒಡಿಶಾದ ಮುಖ್ಯಮಂತ್ರಿಯಾಗಿ 2 ಬಾರಿ ಸೇವೆ ಸಲ್ಲಿಸಿದ್ದ ದಿವಂಗತ ಹರೇ ಕೃಷ್ಣ ಮಹತಾಬ್ ಅವರ ಪುತ್ರ. ಮಹತಾಬ್ ಅವರು ಬಿಜು ಜನತಾದಳ ಪಕ್ಷದ ಸದಸ್ಯರಾಗಿದ್ರು. ಮಾರ್ಚ್ 2024ರಲ್ಲಿ ಬಿಜೆಪಿ ಸೇರೋಕೆ ಬಿಜೆಡಿಗೆ ರಾಜೀನಾಮೆ ನೀಡಿದ್ರು. ಬಿಜೆಡಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಸೂಕ್ತ ಅವಕಾಶ ಸಿಕ್ಕಿಲ್ಲ ಅಂತ ಅವರು ಆಗ ಆರೋಪ ಮಾಡಿದ್ರು. ಅದಕ್ಕೂ ಮೊದಲು ಸತತ 6 ಬಾರಿ ಬಿಜೆಡಿಯಿಂದ ಅವರು ಸಂಸದರಾಗಿದ್ರು. ಅವರು 1998ರಲ್ಲಿ ಮೊದಲ ಬಾರಿ ಒಡಿಶಾದ ಕಟಕ್ ಕ್ಷೇತ್ರದಿಂದ 12ನೇ ಲೋಕಸಭೆಗೆ ಆಯ್ಕೆಯಾದ್ರು. ಅದಾದ ನಂತರ 1999, 2004, 2009, 2014 ಮತ್ತು 2019ರಲ್ಲಿ ಅದೇ ಕ್ಷೇತ್ರದಿಂದ ಲೋಕಸಭೆಗೆ ಮರು ಆಯ್ಕೆ ಆಗಿದ್ರು. 2024ರ ಚುನಾವಣೆಯಲ್ಲಿ ಮಹತಾಬ್ ಅವರು ಮತ್ತೆ ಕಟಕ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬಿಜೆಡಿಯ ಸಂತೃಪ್ತ್ ಮಿಶ್ರಾ ಅವರನ್ನ 57,077 ಮತಗಳಿಂದ ಸೋಲಿಸಿದ್ರು. ಈ ಬಾರಿ ಒಡಿಶಾದಲ್ಲಿ ಒಟ್ಟು 21 ಲೋಕಸಭಾ ಸ್ಥಾನಗಳ ಪೈಕಿ 20 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ ಬಿಜು ಜನತಾದಳವನ್ನ ಧೂಳಿಪಟ ಮಾಡಿದೆ. ಭರ್ತೃಹರಿ ಮಹತಾಬ್ ಅವರು 2017ರಲ್ಲಿ ಅತ್ಯುತ್ತಮ ಸಂಸದರ ಪ್ರಶಸ್ತಿಯನ್ನ ಪಡೆದಿದ್ರು. ಚರ್ಚೆಗಳಲ್ಲಿನ ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅವರಿಗೆ 2017, 2018, 2019 ಮತ್ತು 2020ರ ಸಂಸತ್ ರತ್ನ ಪ್ರಶಸ್ತಿಯನ್ನೂ ಕೂಡ ನೀಡಲಾಗಿದೆ. 18ನೇ ಲೋಕಸಭೆಯ ಮೊದಲ ಅಧಿವೇಶನ ಜೂನ್ 24ರಿಂದ ಆರಂಭ ಆಗಲಿದೆ. ಈ ವೇಳೆ ಲೋಕಸಭೆಯ ನೂತನ ಸದಸ್ಯರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು, ನಂತರ ಲೋಕಸಭೆಯ ನೂತನ ಸ್ಪೀಕರ್ ಆಯ್ಕೆ ಜೂನ್ 26ರಂದು ನಡೆಯಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜೂನ್ 27ರಂದು ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭಾಷಣದಲ್ಲಿ ಮುಂದಿನ 5 ವರ್ಷಗಳ ಹೊಸ ಸರ್ಕಾರದ ಕೆಲಸದ ರೂಪುರೇಷೆಗಳನ್ನ ಮಂಡಿಸಲಿದ್ದಾರೆ. ನೀವು ಯಾವುದೇ ಖರ್ಚಿಲ್ಲದೆ ನಮ್ಮನ್ನ ಬೆಂಬಲಿಸಬಹುದು. ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ. ಹೀಗೆ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ತೋರಿಸುತ್ತೆ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡಿಸಿ. ಇದನ್ನೆಲ್ಲ ನೀವು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾ ಭಾರತಿಯನ್ನ ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು.